ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಂತಾನೆ ಸುಮ್ಮನೆ ಇಲ್ಲೆಲ್ಲೋ ನನ್ನ ಹಿಂದೆ ತಿರ್ಗಾಡ್ಕೊಂಡು ಬೇರೆ ಯಾರೋ ಲೀಡರ್ಗಳಿಂದ ತಿರ್ಗಾಡ್ಕೊಂಡು ಗಿರಿಗಿಟ್ಲೆ ಹೊಡ್ಕೊಂಡು ಟಿಕೆಟ್ ಕೇಳೋದಲ್ಲ ಇಲ್ಲಿ. ಅಲ್ಲಿ ಯಾರು ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಮನೆಗೆ ಯಾರು ಹೋಯ್ತಾನೆ, ಇದನ್ನ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಅದಕ್ಕೆ ನೀವೆಲ್ಲ ಕೂಡ ಸಿದ್ಧತೆಯನ್ನ ನೀವು ಮಾಡ್ಕೊಳ್ಬೇಕು. ಈ ಮಧ್ಯೆ 2 ಬೈ ಎಲೆಕ್ಷನ್ ಬರ್ತದೆ, ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 31ನೇ ತಾರೀಕು ಒಳಗಡೆ, ಆಗಸ್ಟ್ 31ನೇ ತಾರೀಕು ಒಳಗಡೆ ಏನು ಡೇಟ್ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿದ್ದಾರೆ, ಎಲೆಕ್ಷನ್ ಆಗೇ ಆಗ್ತದೆ. ಎಲ್ಲ ಕ್ಯಾಂಡಿಡೇಟ್ಗಳು ಈಗ ತಯಾರಾಗಬೇಕು. ಈ SIR ವಿಚಾರದಲ್ಲಿ ಪಾಲ್ಗೊಳ್ಬೇಕು, ವೋಟ್ ಲಿಸ್ಟ್ ತೆಗೆದುಕೊಂಡು ಹೋಗ್ಬೇಕು, ಮನೆಗೂ ಹೋಗ್ಬೇಕು, ಈ ಕೆಲಸ ಮಾಡಬೇಕು. ಅದಕ್ಕೆ ಸಪರೇಟ್ ಟೀಮ್ ಅನ್ನ ನೇಮಕ ಮಾಡ್ತೀವಿ. ಎಲ್ಲಾ ಮಿನಿಸ್ಟರ್ಗಳಿಗೂ ಕೂಡ ಒಂದೊಂದು ಕಾರ್ಪೊರೇಷನ್ಗೆ ಜವಾಬ್ದಾರಿ ವಹಿಸ್ತೀವಿ. ಸೊ ಅವರೆಲ್ಲ ನಿಂತ್ಕೊಂಡು ಅವ್ರದೇ ಒಂದು ಕಮಿಟಿ ಮಾಡ್ತೀನಿ. ಸೊ ಎಲ್ಲ ಕೂಡ ಅವರೇ ಸೀಟ್ನ ತೀರ್ಮಾನ ಮಾಡುವಂತ ಕೆಲಸ ಅವರು ಮಾಡಬೇಕಾಗ್ತದೆ. ಸೊ ಆ ರೀತಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಈಗಾಗಲೇ. ಸೊ ಕೆಲವು MLAಗಳಿಗೆ MLCಗಳು ಕೂಡ ಒಂದೊಂದು 3 ವಾರ್ಡು 4 ವಾರ್ಡ್ಗೆ ಜವಾಬ್ದಾರಿ ವಹಿಸ್ತೀವಿ. ಅವರೆಲ್ಲ ಬಂದು ಮುತುವರ್ಜಿ ನೋಡಿ, ಇನ್ಕ್ಲೂಡಿಂಗ್ ದಿ ಕ್ಯಾಂಡಿಡೇಟ್ ಸೆಲೆಕ್ಷನ್.